ಇವತ್ತು ತೋಪಿನ ತಿಪ್ಪಮ್ಮನಿಗೆ ದೇಗುಲದಲ್ಲಿ ಹರಿಸೇವೆಯನ್ನು ನಡೆಸಲಾಗ್ತಾ ಇದೆ. ತಿಪ್ಪಪ್ಪನ ದೇವಸ್ಥಾನದಲ್ಲಿ ಹರಿಸೇವೆ ಇದೆ. ದೇಗುಲದಲ್ಲಿ ಭಕ್ತರಿಂದ ನಡೆಯುವಂತ ಹರಿಸೇವೆ ಇದೆ. ತೋಪಿನ ತಿಮ್ಮಪ್ಪನಿಗೆ ದೇಗುಲದಲ್ಲಿ ಹರಿಸೇವೆಯನ್ನ ಇವತ್ತು ಮಾಡಿಸಲಾಗ್ತಾ ಇದೆ. ತಿಮ್ಮಪ್ಪನ ದೇಗುಲ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ತೋಪಿನ ತಿಮ್ಮಪ್ಪನಿಗೆ ನಡೆಯುವಂತ ಹರಿಸೇವೆ ಇದು. ಹರಿಸೇವೆಯಲ್ಲಿ ಭಕ್ತರಿಗೆ ತಾವರೆ ಎಲೆಯಲ್ಲಿ ಅನ್ನ ಸಂತರ್ಪಣೆಯನ್ನ ನಡೆಸಲಾಗುತ್ತೆ. ದೇಗುಲದ ಮುಂಭಾಗ ತಾವರೆ ಎಲೆಯಲ್ಲಿ ಊಟವನ್ನ ಹಾಕಲಾಗುತ್ತೆ. ಎದೆಯಲ್ಲಿ ಈ ಒಂದು ಏನು ತಾವರೆ ಎಲೆಯಲ್ಲಿ ಊಟ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗತ್ತೆ ಅನ್ನೋ ಪ್ರತೀತಿ ಇದೆ. ದೇವರ ಸನ್ನಿಧಿಯಲ್ಲಿ ತಾವರೆ ಎಲೆಯಲ್ಲಿ ಊಟ ಮಾಡ್ತಾರೆ ಭಕ್ತರು. ಈ ಎಲೆಯಲ್ಲಿ ಊಟ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗತ್ತೆ ಅನ್ನೋ ನಂಬಿಕೆ. ಹೀಗಾಗಿ ಸಾವಿರಾರು ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರಂತೆ. ಸರ್ವೇ ಸಾಮಾನ್ಯವಾಗಿ ನಾವು ಅಡಿಕೆ ಎಲೆ ಅಥವಾ ಬಾಳೆ ಎಲೆಯಲ್ಲಿ ಊಟ ಮಾಡೋದನ್ನು ನಾವು ಗಮನಿಸಿರ್ತೀವಿ. ಆದರೆ ಇಲ್ಲಿ ತೋಪಿನ ತಿಮ್ಮಪ್ಪನ ದೇಗುಲದಲ್ಲಿ ಆಷಾಢ ಮಾಸದಲ್ಲಿ ಆಗುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ತಾವರೆ ಎಲೆಯಲ್ಲಿ ಊಟವನ್ನು ಮಾಡ್ತಾರಂತೆ. ತಾವರೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ನಮಗೆ ಪುಣ್ಯ ಪ್ರಾಪ್ತಿ ಆಗತ್ತೆ ಅನ್ನೋ ನಂಬಿಕೆ ಅಲ್ಲಿನ ಜನರದ್ದು. ಸೊ ಹೀಗಾಗಿ ಪುಣ್ಯ ಪ್ರಾಪ್ತಿ ಆಗತ್ತೆ ಅನ್ನೋ ಕಾರಣಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಒಂದು ಏನು ವಿಶೇಷವಾಗಿ ಬಾಳೆ ಎಲೆ ಅಡಿಕೆ ಎಲೆ ನಾವು ನೋಡಿರ್ತೀವಿ. ಆದರೆ ಇಲ್ಲಿ ವಿಶೇಷವಾಗಿ ತಾವರೆ ಎಲೆ ಮೇಲೆ ಊಟ ಮಾಡುವಂಥ ಪದ್ಧತಿ. ಸೊ ಹೀಗಾಗಿ ಸಾವಿರಾರು ಭಕ್ತರು ಆಗಮಿಸಿ ಊಟವನ್ನು ಸವಿತಾ ಇರುವಂಥದ್ದು. ರಂಗೇರಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ ರಂಗೇರ್ತಾ ಇದೆ. ಖಾನಾಪುರ ಮತಕ್ಷೇತ್ರದಲ್ಲಿ ದ್ವೇಷದ ರಾಜಕೀಯಕ್ಕೆ ಮುನ್ನುಡಿಯನ್ನ ಬರೆಯಲಾಗಿದೆ. ಸವದಿ ಜಾರಕಿಹೊಳಿ ಆಪ್ತನನ್ನ ಸೋಲಿಸೋದಕ್ಕೆ ರಣತಂತ್ರ ರೂಪಿಸಲಾಗಿದೆ. ಖಾನಾಪುರದಿಂದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕುಟುಂಬ ಭಾಗಿಯಾಗಿದೆ. ಹೆಬ್ಬಾಳ್ಕರ್ ಕುಟುಂಬ ಡಿಸಿಸಿ ಬ್ಯಾಂಕಿಗೆ ಕಸರತ್ತನ್ನು ನಡೆಸ್ತಾ ಇರುವಂತದ್ದು